ಭಾಗವತದೊಂದು ನೆನಪು ಬರ್ತದೆ ನನಗೆ. ಏನಂತ ಹೇಳಿದರೆ, ಕೃಷ್ಣನಿಗೆ ಪ್ರಾಯ ಆಗ್ತದೆ. ಕೃಷ್ಣನಿಗೆ ಪ್ರಾಯ ಆದಾಗ ಕೃಷ್ಣನನ್ನು ಗುರುಕುಲಕ್ಕೆ ಕಳಿಸಬೇಕು ಸಾಂದೀಪಿನಿ ಮುನಿಗಳ ಹತ್ರ. ಆವಾಗ ಅಲ್ಲಿ ಒಂದು ಯಶೋದೆ ಒಂದು ಕಡೆಯ ಒಂದು ಮಾತೃಭೋಜನ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಅಲ್ಲಿ. ಕೃಷ್ಣನಿಗೆ ತಾಯಿ ಕೊಡುವಂತಹ ಒಂದು ಕಡೆಯ ತುತ್ತು, ಕಡೆಯ ಒಂದು ಇದು ಆಹಾರ. ಹಾಗೆ ನೀವೆಲ್ಲ ತಾಯಿಯಂದಿರೆಲ್ಲ ಕೂತಾಗ ನನಗೆ ಅದು ನೆನಪಾಯಿತು. ಒಂದು ಭಾವನಾತ್ಮಕವಾದಂಥ ಒಂದು ಸನ್ನಿವೇಶ. ಕೃಷ್ಣನಿಗೆ ಕೊನೆಯ ಬಾರಿ ಕೊಡುವಂಥ ತುತ್ತು ಅದು ಯಶೋದೆ. ಹಾಗೆ ಇವತ್ತೀಗ ನೀವು ದತ್ತು ಸ್ವೀಕಾರ ಮಾಡ್ತಾ ಇದ್ದೀರಿ. ನನಗೆ ನೋಡಿ, ಎಜುಕೇಷನ್ ಅಂತದ್ದು ಎಷ್ಟು ಕಷ್ಟ. ಈಶ್ವರ್ ಸಂದ ವಿದ್ಯಾಸಾಗರ್, ಹಣ ಇಲ್ಲ, ಈಶ್ವರ್ ಸಂದ ವಿದ್ಯಾಸಾಗರ್ ಜೊತೆ ಅವರಿಗೆ ದಾರಿಯಲ್ಲಿ ನದಿ ದಾಟಬೇಕಿತ್ತು. ನದಿ ದಾಟುವಾಗ ಅವರಿಗೆ ದೋಣಿಯವನಿಗೆ ಕೊಡಲಿಕ್ಕೆ ಹಣ ಇಲ್ಲ. ಶಾಲೆಯಲ್ಲಿ ಹೋಗುವಂಥ ಪುಸ್ತಕವನ್ನು ತಲೆಯ ಮೇಲೆ ಗಂಟು ಕಟ್ಟಿ ನದಿ ಈಜಿ ದಾಟ್ತಾ ಇದ್ರು. ಅಷ್ಟು ಕಷ್ಟ. ಒಂದು ಮಾತು ನೆನಪಾಗ್ತದೆ ನನಗೆ. ಈಶ್ವರ್ ಸಂದ ವಿದ್ಯಾಸಾಗರಿಗೆ SLC ಪರೀಕ್ಷೆ, ಪಬ್ಲಿಕ್ SLC 7th ನನಗೆ ಕರೆಕ್ಟ್ ನೆನಪಿಲ್ಲ, ಬಟ್ ಪಬ್ಲಿಕ್ ಪರೀಕ್ಷೆ ಅವರಿಗೆ. ಆ ಪಬ್ಲಿಕ್ ಪರೀಕ್ಷೆಯಲ್ಲಿ ಈಶ್ವರ್ ಸಂದ ವಿದ್ಯಾಸಾಗರಿಗೆ ಪಬ್ಲಿಕ್ ಪರೀಕ್ಷೆ ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲ ಅವರ ಹತ್ರ. ತಾಯಿ ಹತ್ರ ಹೋಗಿ ಹೇಳ್ತಾರೆ, ನನಗೆ ಪರೀಕ್ಷೆ ಕೂತ್ಕೊಳ್ಬೇಕು, ನನಗೆ ಹಣ ಕೊಡಬೇಕಂತ. ಆದಾಗ ತಾಯಿ ಹೇಳ್ತಾರೆ ಏನಂತ ಹೇಳಿದರೆ, ಬೇಡ, ನೀನು ನೋಡಿ ನಮ್ಮ ಹತ್ರ ಹಣ ಇಲ್ಲ, ನನಗೆ ತುಂಬ ಕಷ್ಟ ಇದೆ ನಮಗೆ, ನೀನೊಂದು ಕೆಲಸ ಮಾಡು, ಎಜುಕೇಷನ್ ಸ್ಟಾಪ್ ಮಾಡು, ನೀನು ಎಜುಕೇಷನ್ ಸ್ಟಾಪ್ ಮಾಡಿ ಎಲ್ಲಿಯಾದರೂ ಕೆಲಸಕ್ಕೆ ಹೋಗು ಅಂತೇಳಿ. ಆವಾಗ ಈಶ್ವರ್ ತಂದ ವಿದ್ಯಾಸಾಗರ್ ಹೇಳ್ತಾರೆ, ನೀವು ಹಣ ಕೊಡುವ ತನಕ ನಾನು ಉಪವಾಸ ಕೂತ್ಕೊಳ್ತೇನೆ ಅನ್ನುವಂಥ ಪ್ರತಿಜ್ಞೆ ಮಾಡ್ತಾರೆ. ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಈಶ್ವರ್ ಸಂದ ವಿದ್ಯಾಸಾಗರ್. ಉಪವಾಸ ಸತ್ಯಾಗ್ರಹ ಮಾಡುವಾಗ ತಾಯಿಗೆ ತುಂಬ ಬೇಸರ ಆಗ್ತದೆ. ಏನಾದರೂ ಕೊಡಬೇಕಂದಾಗ ಅವ್ರ ಹತ್ರ ಏನು ಇರುವುದಿಲ್ಲ. ತಾಯಿ ಏನು ಮಾಡ್ತಾರೆ ಅಂತ ಹೇಳಿದರೆ, ತನ್ನ ಕುತ್ತಿಗೆಯಲ್ಲಿ ಒಂದು ತಾಳಿ ಇತ್ತು, ಅದು ಬಂಗಾರದಿತ್ತು. ಅದನ್ನು ತಕ್ಕೊಂಡೋಗಿ ಈಶ್ವರ ಸಂದ ವಿದ್ಯಾಸಾಗರ್ ಹತ್ರ ಹೇಳ್ತಾರೆ, ನೋಡು, ಇದೊಂದು ಸಣ್ಣ ತಾಳಿ ಇದೆ, ಇದರಲ್ಲೊಂದು ಸಣ್ಣ ಬಂಗಾರ ಇದೆ, ಇದನ್ನು ಮಾರಿ ನೀನು ಫೀಸ್ ಕಟ್ಟು ಅಂತೇಳಿ. ಆವಾಗ ಈಶ್ವರ ಸಂದ ವಿದ್ಯಾಸಾಗರ್ ಹೇಳ್ತಾರೆ ಏನಂತ ಹೇಳಿದರೆ, ನನಗೆ ನಿಮ್ಮ ತಾಳಿ ಕಿತ್ತು ವಿದ್ಯೆ ಬೇಡ, ನನಗೆ ನೀನು ತಾಳಿ ಇರಲಿ ಅಂತ. ಆವಾಗ ಈಶ್ವರ ಸಂದ ವಿದ್ಯಾಸಾಗರ್ ತಾಯಿ ಹೇಳ್ತಾರೆ, ನೋ ಪ್ರಾಬ್ಲಮ್, ನಾನು ತಲೆಬಿಸಿ ಮಾಡಬೇಡ, ಈಗ ನೀನು ಕಲಿತು ಕೆಲಸ ಸಿಕ್ಕಿದ ನಂತರ ನಿನಗೆ ಎಷ್ಟು ತಾಳಿ ಇಂಥದ್ದು ಬಂಗಾರ ಮಾಡಿಸ್ಬೋದು, ನೀನು ಇದನ್ನು ಮಾರು ಅಂತೇಳಿ. ಈಶ್ವರ ಸಂದ ವಿದ್ಯಾಸಾಗರ್ ತನ್ನ ತಾಯಿಯ ತಾಳಿ ಪ್ರಸಾದವನ್ನು ಇಟ್ಕೊಂಡು ತಾಳಿ ಮಾರಿ ಅದರ ಬಂದಂಥ ಹಣದಲ್ಲಿ ಫೀಸ್ ಕಟ್ಟಿ ಅವರು ಒಳ್ಳೆ ಮಾಡಿ ಕಲಿತು ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರೆ. ಆನಂತರ ಕೆಲಸ ಸಿಗ್ತದೆ. ಕೆಲಸ ಸಿಕ್ಕಿದ ನಂತರ ಈಶ್ವರ ಸಂದ ವಿದ್ಯಾಸಾಗರ್ ಪ್ರಥಮ ಸಂಬಳದಲ್ಲಿ ತನ್ನ ತಾಯಿಗೆ ಒಂದು ತಾಳಿ ಮಾಡಿ ತರ್ತಾರೆ. ಆ ತಾಳಿಯನ್ನು ಕೊಡ್ತಾರೆ ತಾಯಿ ಹತ್ರ. ನೋಡಿ ಅಮ್ಮ, ಆವತ್ತು ನಿಮ್ಮ ಮಾಂಗಲ್ಯವನ್ನು ನಾನು ಕಿತ್ತಿದ್ದೇನೆ ವಿದ್ಯಾಭ್ಯಾಸಕ್ಕಾಗಿ, ಈಗ ನೋಡಿ ನಿಮಗೆ ನನ್ನ ಪ್ರಥಮ ಸಂಬಳದಲ್ಲಿ ನಾನು ನಿಮಗೆ ತಾಳಿ ಮಾಡಿ ತಂದಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಆವಾಗ ತಾಯಿ ಹೇಳ್ತಾಳೆ, ಬೇಡ, ನನಗೆ ತಾಳಿ ಆವಾಗಲೇ ಹಾಕಿದ್ದೇನೆ, ನಾನು ಬೇಡ ಬಂಗಾರದ್ದು ಅಂತ ಹೇಳುವಾಗ, ಇಲ್ಲ ತೆಕ್ಕೊಳ್ಳೇಬೇಕಂತ ಹೇಳುವಾಗ ಈಶ್ವರ ಸಂದ ವಿದ್ಯಾಸಾಗರ ತಾಯಿ ಆ ತಾಳಿ ತೆಗೆದುಕೊಂಡು ಈಶ್ವರ ಸಂದ ವಿದ್ಯಾಸಾಗರ್ ಹೇಳ್ತಾರೆ, ನೋಡಿ ಇದು ಮೂಲ ಪ್ರಸಾದ, ಇದನ್ನು ಇಟ್ಕೋ, ನೋಡು ಇಷ್ಟರ ತನಕ ಎಷ್ಟು ಜನರ ತಾಯಿಯಂದಿರ ತಾಳಿ ಈ ತನಕ ಹೋಗಿದೆಯಾ ಗೊತ್ತಿಲ್ಲ, ಇನ್ನು ಎಷ್ಟು ಹೋಗ್ಲಿಕ್ಕೆ ಉಂಟೋ ಗೊತ್ತಿಲ್ಲ ನನಗೆ, ಆದರೆ ಈಗ ನಿನಗೊಂದು ನಾನು ಪ್ರಸಾದ ಕೊಡ್ತೇನೆ, ಇನ್ನು ಮುಂದೆ ಈ ಊರಲ್ಲಿ ಯಾರ್ದು ತಾಳಿ ಹೋಗಬಾರ್ದು, ಇದು ಮೂಲ ಪ್ರಸಾದ, ಇದನ್ನು ತಕ್ಕೊಂಡು ಈ ಹಳ್ಳಿಯಲ್ಲಿ ಒಂದು ದೊಡ್ಡ ಶಾಲೆ ಮಾಡು ಅನ್ನುವಂಥ ಒಂದು ಪ್ರೇರಣೆಯನ್ನು ಈಶ್ವರ ಸಂದ ವಿದ್ಯಾಸಾಗರ್ ತಾಯಿ ಕೊಡ್ತಾರೆ. ಆದ್ದರಿಂದ ಆ ತಾಯಿಯ ತಾಳಿಯನ್ನು ಇಟ್ಕೊಂಡು ಈಶ್ವರ ಸಂದ ಸಾಗರ್ ದುಡ್ದು ಆ ಊರಿಗೆ ಒಂದು ಭಾರಿ ದೊಡ್ಡ ಶಾಲೆಯನ್ನು ಕಟ್ತಾರೆ. ಸ್ವಾಮಿ ವಿವೇಕಾನಂದರ ತನ್ನ ಆತ್ಮಚರಿತ್ರೆಯಲ್ಲಿ ಉದ್ಗಾರ ತೆಗಿತಾರೆ, ನಾನು ಇವತ್ತು ನನ್ನ ವ್ಯಕ್ತಿತ್ವ ಬೆಳೆದಿದ್ದರೆ ನಾನು ಈಶ್ವರ ಸಂದ ವಿದ್ಯಾಸಾಗರ್ ಕಲಿತ ಶಾಲೆಯಿಂದ ಅನ್ನುವಂಥ ಮಾತನ್ನು ಈಶ್ವರ ಸಂದ ವಿದ್ಯಾಸಾಗರ್ನ ಬಗ್ಗೆ ಒಂದು ಕಡೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಇವತ್ತು JC ಸಂಸ್ಥೆಯ ಬಹುಶಃ ಒಂದು ಭಾವನಾತ್ಮಕ, ನಾನು ಬಹುಶಃ ಇಂಥ ಒಂದು ವ್ಯವಸ್ಥೆಯನ್ನು ನನ್ನ ಜೀವನದಲ್ಲಿ ಕಂಡಿಲ್ಲ. ನಾನು ಪ್ರಪ್ರಥಮವಾಗಿ ನಾನು ನೋಡಿದೆ, ಹಿಂಗೆ ಅಭಿನಂದಿಸ್ತೇನೆ. ಯಾಕಂತೇಳಿ ಒಂದು ದತ್ತು ತೆಕ್ಕೊಳ್ಳುವಂಥ ನಾನು ಪೇರೆಂಟ್ಸ್ ಹತ್ರವು ನಾನು ಹೇಳ್ತೇನೆ, ಅದು ನೋಡಿ ಮಾಸ್ಟ್ರು ಅಥವಾ ಆಡಳಿತ ಮಂಡಳಿ ಯಾರಾದರೂ ಒಂಚೂರು ಬೈತಾರೆ ಅಥವಾ ಹೊಡಿತಾರೆ, ಅದಕ್ಕೆಲ್ಲ ತಲೆಬಿಸಿ ಮಾಡಬಾರ್ದು ನಾವು. ಯಾಕೆ ನಮ್ಮ ಮಕ್ಕಳಿಗಾಗಿ ನಾವು ಇದು ಸ್ಯಾಕ್ರಿಫೈಸ್ ಮಾಡೋದು. ನಮಗೆಲ್ಲ ಶಾಲೆಗೆ ಹೋಗುವಾಗ ಒಂದು ಪೆಟ್ಟು ಕೊಡ್ತಾಯಿದ್ರು, ದನ ನಾಯಿಗೆ ಹೊಡೆದಾಗ ಬಡಿತಾಯಿದ್ರು. ಆಮೇಲೆ ಇಲ್ಲೆಲ್ಲ
ಇಷ್ಟಿಷ್ಟು ಈ ರೋಡ್ ಹಂಪ್ಸ್ ಇರ್ತದೆ ನೋಡಿ, ಅಷ್ಟು ದಪ್ಪ ಬರ್ತಿತ್ತು. ಒಂದು ಪೆಟ್ಟು ಕೊಟ್ಟರು ಏನು. ಇವತ್ತು ನಿಮ್ಮ ಹತ್ರ ಒಂದು ವಿಚಾರ ನಾನು ಹೇಳ್ತೇನೆ ನೋಡಿ, ಎಲ್ಲರ ಹತ್ರ ಕೇಳಿ. ಇಲ್ಲಿ ಎಲ್ಲರೂ ಬಹುಶಃ ಇದ್ದವರೆಲ್ಲ ನಾವೆಲ್ಲ ಪೆಟ್ಟು ತಿಂದು ದೊಡ್ಡದವರು. ಮಾಸ್ಟ್ರದ್ದು ಪೆಟ್ಟಿತ್ತು. ಈಗ ಮಾಸ್ಟ್ರಿಗೆ ಪೆಟ್ಟು ಕೊಡಲಿಕ್ಕಿಲ್ಲ. ಪೆಟ್ಟು ಕೊಟ್ಟರೆ ಇಲ್ಲಿ ಅದು ಮೊನ್ನೆ ಒಬ್ಬರು ಮಾಸ್ಟ್ರ್ ಹೇಳಿದರು, ಒಬ್ಬ ಹುಡುಗನಿಗೆ ಪೆಟ್ಟು ಕೊಡುವಾಗ ಆ ಹುಡುಗ ನಗಾಡ್ತಿದ್ನಂತೆ. ಕೇಳಿದಂತೆ, ಯಾಕೆ ಹೊಡೀರಿ ನೋಡ, ರೋಡಲ್ಲಿ ನಿಲ್ತೀರಾ, ಜೈಲಿಗೆ ಹೋಗ್ತೀರಾ, ಇವಾಗೆಲ್ಲ ಯಾರು ಪೆಟ್ಟು ಕೊಡಬಾರ್ದು. ಪೆಟ್ಟು ಕೊಟ್ಟರೆ ನಮಗೆ, ನಾನು ಯಾವತ್ತೂ ಹೇಳ್ತಾ ಇದ್ದೇನೆ, ನಮ್ಮೆಲ್ಲ ಪೆಟ್ಟು ತಿಂದವರು ಮಾಸ್ಟರ್ ಹತ್ರ, ತಂದೆ ತಾಯಿ ಹತ್ರ. ನಾನು ನಿಮ್ಮ ಹತ್ರ ಹೇಳ್ತೇನೆ, ನಾವು ಇವತ್ತು ದೊಡ್ಡದಾಗಿದ್ದರೆ, ನಾವೇನಾದರೂ ಒಳ್ಳೆಯದಾಗಿದ್ದರೆ ಅದು ನಮ್ಮ ತಂದೆ ತಾಯಿಯ ಅಥವಾ ಮಾಸ್ಟರ್ ಟೀಚರ್ರ ಪೆಟ್ಟಿನಿಂದ ನಾವು ಒಳ್ಳೆಯದಾಗಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ, ನನಗೆ ತುಂಬ ಆನಂದ ಆಗ್ತದೆ. ಅದು ನೋಡಿ, ಯಾವತ್ತು ತಂದೆ ತಾಯಿಯ ಮಾಸ್ಟ್ರ ಪೆಟ್ಟು ಕಮ್ಮಿ ಆಯಿತು ನೋಡಿ, ಆನಂತರ ಮಕ್ಕಳು ರೋಡಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಪೆಟ್ಟು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದೆ. ಆದ್ದರಿಂದ ಇದೊಂದು ಒಳ್ಳೆಯ ಕಾರ್ಯಕ್ರಮ. ನೀವೆಲ್ಲ ದಾರೆ ಎರೆದು ನೀರು ಕೊಟ್ಟಿದ್ದೀರಿ ಅಂತ ಹೇಳಿದರು. ಅದಕ್ಕೆ ಯಾವತ್ತು ನೀರು ಯಾಕೆ ಹಾಕೋದಂದರೆ ನಮ್ಮ ಹೃದಯ ಕರಗಿ ನೀರಾಗಬೇಕಂತೇಳಿ. ಈಗ ನಮ್ಮ ಕಣ್ಣಲ್ಲಿ ನೀರು ಹೊರದು ಜಾಸ್ತಿ, ಏನು ದಾನ ಕೊಡುವಾಗ ಆ ಥರ ಏನು ಮಾಡಿ, ಅದಲ್ಲ, ನಮ್ಮ ಹೃದಯ ಕರಗಿ ನೀರಾಗ ಅಂತ ಒಂದು ಕೃಷ್ಣಾರ್ಪಣ ಬುದ್ಧಿಯಿಂದ ನೀವು ಮಾಡ್ತಾಯಿದ್ರಿ. ಈ ಕೆಲಸ ಎಲ್ಲ ಒಳ್ಳೆಯದಾಗಲಿ, ಈ ದತ್ತು ಸ್ವೀಕಾರ ಒಳ್ಳೆಯದಾಗಲಿ. ನಿಮ್ಮ ಟೀಚರಿಗೂ ಒಂದು ಜವಾಬ್ದಾರಿ ಇದೆ. ನೀವು ಟೀಚರ್ ಹತ್ರ ನಾನು ಹೇಳೋದು, ಮನೆಯಿಂದ ಬರುವಾಗ, ನೀವು ಶಾಲೆಗೆ ಬರುವಾಗ ನೀವು ಟೀಚರ್ ಆಗಿ ಬನ್ನಿ, ಹೊರತು ಗಂಡ ಆಗಿ ಹೆಂಡತಿಯಾಗಿ ಬರಬೇಡಿ. ಯಾಕಂದರೆ ಮನೆಯಲ್ಲಿ 1000 ಸಮಸ್ಯೆಗಳಿರ್ತದೆ. ಇದನ್ನು ಮಕ್ಕಳ ಮೇಲೆ ಇಫೆಕ್ಟ್ ಆಗದಾಗೆ ನಿಮಗೂ ಒಂದು ಜವಾಬ್ದಾರಿ ಇದೆ. ಯಾಕಂತ ಹೇಳಿದರೆ ನೀವು ಟೀಚರ್ ಅಂತೇಳಿ ಅದನ್ನು ಒಳ್ಳೆಯ ಒಂದು ಎಜುಕೇಷನ್ ಸಿಗಲಿ, ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ. ತಾಯಿ ಭಗವತಿ ಮೂಕಾಂಬಿಕೆ ವಿದ್ಯಾ ಶಾರದೆ ಅದನ್ನು ಒಳ್ಳೇದು ಮಾಡಲಿ ನನ್ನ ಒಂದು ಪ್ರಾರ್ಥನೆ ಇದೆ. ನಾನು ಹೇಳಿದಾಗೆ ಜಪ ಮಾಡಿ, ಅನುಷ್ಠಾನ ಮಾಡಿ, ಒಂದು ಡಿವೈನ್ ಕರೆಕ್ಟಾಗಿ ತಂದೆ ತಾಯಿಯಂದಿರು ಬರೀ ಮಕ್ಕಳಿಗೆ ಬೊಬ್ಬೆ ಹಾಕೋದು, ಕಿರಿಕಿರಿ ಮಾಡೋದು ಅಷ್ಟೇ ಅಲ್ಲ, ಮಕ್ಕಳಿಗೆ ಒಂದು ಸ್ವಲ್ಪ ನಾನು ಹೇಳಿದಾಗೆ ಮೋಟಿವೇಶ್ನಲ್ ಒಂದು ಮಗು ಬದುಕುವ ಹಾಗೆ ಮಾಡಿ, ಮಕ್ಕಳಿಗೆ ಸಂಸ್ಕಾರ ಕಳಿಸಿ. ಕೇವಲ ನೀವು ತಾಯಿಯಂದಿರು ಹೆತ್ತ ಕೂಡಲೇ ತಾಯಿ ಆಗುವುದಿಲ್ಲ. ತಾಯಿ ಯಾವಾಗ ಆಗುವುದಂತ ಹೇಳಿದರೆ, ನಾವು ಸಂಸ್ಕಾರ ಕೊಟ್ಟಾಗ. ಒಂದು ಈಗಷ್ಟೇ ನಮ್ಮ ಇವರೇ ಚಿತ್ತನ್ ಒಂದು ಮಾತು ಹೇಳಿದರು, ತುಂಬ ಒಳ್ಳೆಯ ಮಾತು. ನಾವು ಹಿಂದೂ ಆಗಿದ್ದೇವಾ, ಕ್ರಿಶ್ಚನ್ ಆಗಿದ್ದೇವಾ, ಮುಸ್ಲಿಂ ಆಗಿದ್ದೇವಾ, ಅದು ಮುಖ್ಯವಲ್ಲ, ನಾವು ಮನುಷ್ಯನಾಗಿದ್ದೇವಾ, ಅದು ಭಾರಿ ಪ್ರಾಮುಖ್ಯವಾದಂಥದ್ದು. ನಾವು ಮನುಷ್ಯನಾಗಿ ಬದುಕುವಂಥ ಮ್ಯಾನ್ ಮೇಕಿಂಗ್ ಎಜುಕೇಷನ್ ಏನಿದೆ, ಸ್ವಾಮಿ ವಿವೇಕಾನಂದ ಅಂತ ಸಿಕ್ಕಲಿ. ಈ ಒಂದು JC ಸಂಸ್ಥೆ ಇನ್ನಷ್ಟು ಒಳ್ಳೆಯದಾಗಲಿ ಅಂತೇಳಿ ಇದಕ್ಕೆ ನಾನು ಶುಭ ಹಾರೈಸ್ತೇನೆ. ಭಗವತ್ ಸ್ಮರಣೆಯಿಂದ ಯಾವುದೇ ಇದ್ದರೂ ನೀವು ಏನೇ ಕೆಲಸ ಮಾಡಿ. ಪಪ್ಪ ರಾಮದಾಸ್, ನಮ್ಮ ಕಾಂಜನಗಾಡಿನ ಪಪ್ಪ ರಾಮದಾಸ್ ಒಂದು ಮಾತನ್ನೇ, ಲೆಟ್ ಯುವರ್ ಹಾರ್ಟ್ ಬಿ ಎವರ್ ಫಿಲ್ಡ್ ವಿತ್ ರಾಮ್ ನಾಮ್ ಅಂತ ಹೇಳ್ತಾರೆ. ಆದರೆ ಲೆಟ್ ಯುವರ್ ಹಾರ್ಟ್ ಬಿ ಎವರ್ ವಿತ್ ರಾಮ್ ನಾಮ್ ಆ್ಯಂಡ್ ಕೃಷ್ಣಾಮ್ ಅಂತ ನಾನು ಹೇಳ್ತೇನೆ. ಎಲ್ಲಿ ಏನೇ ಮಾಡಿದ್ರು ಭಗವದರ್ಪಣೆಯಾಗಿ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು, ಆವಾಗ ಅದು ಒಳ್ಳೆಯದಾಗ್ತಾನೆ. ಎಲ್ರಿಗೆ ರಾಮನಾಮ ಕೃಷ್ಣನಾಮ ಉಪದೇಶವನ್ನು ಕೊಡ್ತೇನೆ. ಆದರೆ ಎಲ್ರಿಗೆ ಆವಾಗ ಕೆಲವರು ಇರಲಿಲ್ಲಲ್ಲ, ಅದಕ್ಕಾಗಿ ಹೇಳ್ತೇನೆ. ನಾನು ಮೊದಲು ಹೇಳ್ತೇನೆ, ಅದ ನಂತರ ನೀವು ಹರೇ ಕೃಷ್ಣ ಗಟ್ಟಿ ಹೇಳಿ. ನಾವು ಇಲ್ಲಿ ಹೇಳಿದ್ದು ಅಲ್ಲಿ ಕಾರ್ಕಳ ಬಸ್ ಸ್ಟ್ಯಾಂಡಿಗೆ ಕೇಳಬೇಕು, ಆ JCCಯಲ್ಲಿ ಏನು ಕೆಲಸ ಆಗ್ತಾ ಇದೆ ಅಂತೇಳಿ ನೋಡಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಜಪ ಮಾಡಿ. ಫಸ್ಟ್ ನಾನು ನಿಮ್ಮ ಹತ್ರ ಹೇಳೋದು, ಪೇರೆಂಟ್ಸ್, ನೀವು ತಂದೆ ತಾಯಿ ಗಲಾಟೆ ಮಾಡೋದನ್ನು ಕಮ್ಮಿ ಮಾಡಿ. ನಿಮ್ಮ ಮಕ್ಕಳು ಒಂದು ತಂದೆ ತಾಯಿಯ ಒಂದು ಗಲಾಟೆಯನ್ನು ಸರಿ ಮಾಡುವಂಥ ಒಂದು ಕೊಂಡಿಯಾಗಲಿ ಅಂತೇಳಿ ನನ್ನೊಂದು ವಿನಂತಿ. ಆದಷ್ಟು ಮನೆಯಲ್ಲಿ ಗಲಾಟೆ ಮಾಡಬೇಡಿ, ಅವಾಗೆಲ್ಲ ಸರಿ ಆಗ್ತದೆ. ಈಗ ಇದು ಪೋಷಕರಿಗೆ ಪ್ರತಿಜ್ಞೆ. ಅಲ್ಲಿ ವೀಳ್ಯ ಮತ್ತು ಅಡಿಕೆ ಕೂಡ ಉಂಟು. ನಾವೀಗ ಕೋರ್ಟ್ಗಳಲ್ಲಿ ಅಗ್ರಿಮೆಂಟ್ ಮಾಡ್ತೇವೆ, ಆದರೆ ಈ ವೀಳ್ಯ ಮತ್ತು ಅಡಿಕೆ ಯಾವುದು ಮನಸ್ಸಿನ ಒಳಗೆ, ಹೌದು, ದೊಡ್ಡ ಅಗ್ರಿಮೆಂಟ್. ಹಾಗಾಗಿ ಸರಿಯಾಗಿ ಯೋಚನೆ ಮಾಡಿ ಪ್ರತಿಜ್ಞೆ ಸ್ವೀಕಾರ ಮಾಡಿ. ಈಗ ಪೋಷಕರಿಗೆ ನಾನು ಆರಂಭದಲ್ಲಿ ಹೇಳ್ತೇನೆ, ಅದನ್ನು ನೀವು ರಿಪೀಟ್ ಮಾಡಿ. ಓಕೆ. ನಾನು ಅಲ್ಲಿ ಲಾಸ್ಟ್ ಎಲ್ಲರೂ ಹೇಳಿಲ್ಲ. ನಾನು JC ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಶಾಲೆಯ 2026-27ನೇ ಸಾಲಿನ ವಿದ್ಯಾರ್ಥಿಯ ಅಥವಾ ವಿದ್ಯಾರ್ಥಿನಿಯ ಪೋಷಕನಾಗಿ ಈ ವರ್ಷ ನನ್ನ ಮಗುವಿಗೆ ಅವರ ಮನವರಿತು ಪೂರ್ಣ ಸಹಕಾರ
ಮಾರ್ಗದರ್ಶನ ಕೊಡುತ್ತೇನೆ. ಮಾತ್ರವಲ್ಲ, ಅವನ ದತ್ತು ಶಿಕ್ಷಕರಿಗೆ ಪೂರ್ಣ ವಿಶ್ವಾಸದಿಂದ ಸಹಕರಿಸುತ್ತೇನೆ. ಅವರ ಪ್ರತಿ ಮಾರ್ಗದರ್ಶನ ಧನಾತ್ಮಕವಾಗಿ ಸ್ವೀಕರಿಸುತ್ತೇನೆ. ಆ ಪ್ರಕಾರ ನನ್ನ ಮಗುವಿಗೆ ನಾನು ಮಾರ್ಗದರ್ಶನ ನೀಡುತ್ತೇನೆ ಎಂದು ವಿಶ್ವಾಸಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನೀವು ಪ್ರತಿಜ್ಞೆ ಮಾಡಿದ್ದೀರಿ. ಅಲ್ಲಿ ನೀರುಂಟು, ಅದನ್ನು ಧಾರಾಪೂರ್ವಕವಾಗಿ ಏನು ಮಗುವಿನ ನಿಮ್ಮ ಕೈಯಿಂದ ಮಗುವಿನ ಕೈಗೆ, ಅನಂತರ ಶಿಕ್ಷಕರ ಕೈಗೆ ಹೋಗಬೇಕು. ಅಲ್ಲಿ ಶ್ರೀಕೃಷ್ಣ ಜಪವನ್ನು ಬೋಧಿಸಿದ್ದಾರೆ, ರಾಮ ಜಪವನ್ನು ಬೋಧಿಸಿದ್ದಾರೆ. ಅದನ್ನು ನಡೆಸಿಕೊಂಡು ನೀವು ಇವತ್ತು ಪ್ರತಿಜ್ಞೆಯನ್ನು ಮಾಡಿದ್ದೀರಿ. ಹಾಂ, ಈಗ ಶಿಕ್ಷಕರಿಗೆ ಪ್ರತಿಜ್ಞೆ. ಎಲ್ಲ ಶಿಕ್ಷಕರು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು. ಎಲ್ಲರೂ ರೆಡಿಯಾಗಿದ್ದೀರಲ್ಲ? ಹಾಂ, ಶಿಕ್ಷಕರು ಈಗ ಪ್ರತಿಜ್ಞೆ ಓದಿ. ಭಾಳ ಶಾರ್ಟಾಗಿ ಉಂಟು, ನಿಮಗೆ ಉದ್ದ ಇಲ್ಲ, ಆಯಿತು. ನಾನು JC ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಅಥವಾ ಶಿಕ್ಷಕನಾಗಿ ಯಾವ ವಿಶ್ವಾಸದಿಂದ, ನಿರೀಕ್ಷೆಯಿಂದ ಪೋಷಕರು ನಿಮ್ಮ ಮಗುವನ್ನು ನನಗೆ ದತ್ತು ನೀಡಿದ್ದೀರೋ ಅದಕ್ಕೆ ಕುಂದು ಬಾರದ ರೀತಿಯಲ್ಲಿ ನಡೆಯುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ದತ್ತು ಸ್ವೀಕಾರ ಕಾರ್ಯಕ್ರಮ ಮುಗಿದಿದೆ. ಅಂದರೆ ಇದು ಮಾನಸಿಕ ಅಗ್ರಿಮೆಂಟ್, ಭಾವನಾತ್ಮಕವಾದಂಥ ಅಗ್ರಿಮೆಂಟ್. ಅದಕ್ಕೆ ಶಿಕ್ಷಕರು ಮತ್ತು ಪೋಷಕರು ಬದ್ಧರಾಗಿದ್ದೀರಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೆ ಶುಭವನ್ನು ಹಾರೈಸುತ್ತಾ ದತ್ತು ಸ್ವೀಕಾರ ಕಾರ್ಯಕ್ರಮ ಇಲ್ಲಿ ಮುಗಿದೆ. ಮತ್ತೊಮ್ಮೆ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ ಸ್ವಾಮೀಜಿಗಳು. ನೋಡಿ, ಇವತ್ತು ಆ ಎಲೆ ಅಡಿಕೆಯನ್ನು ನಾವು ಇಟ್ಟು ಕೊಟ್ರಿ ನೋಡಿ, ಅದು ನಮ್ಮ ತುಳುನಾಡಿನ ಒಂದು ಎಷ್ಟು ದೊಡ್ಡ ಅಗ್ರಿಮೆಂಟ್. ಅದು ಮುಂಚೆ ಎಲ್ಲ ಕೋರ್ಟ್ ಇರಲಿಲ್ಲ, ಕಚೇರಿ ಇರಲಿಲ್ಲ. ಆವಾಗ ನಾವು ನೋಡಿ ದತ್ತು ಸ್ವೀಕಾರ ಮಾಡುವಾಗ ಅಥವಾ ಒಂದು ಎಂಗೇಜ್ಮೆಂಟ್ ಮಾಡುವಾಗ, ನಿಶ್ಚಿತಾರ್ಥ ಮಾಡುವಾಗ ನಮ್ಮ ದೊಡ್ಡ ದೊಡ್ಡ ಅಗ್ರಿಮೆಂಟ್ ಆಗ್ತದೆ ಏನಂತ ಹೇಳಿದ್ರೆ ಎಲೆ ಅಡಿಕೆಯಿಂದ, ಎಕ್ಸ್ಚೇಂಜಿಂದ ಆಗುವಂಥದ್ದು. ಅದರಲ್ಲಿ ಅಷ್ಟು ಒಂದು ಕಮಿಟ್ಮೆಂಟ್ ಏನಂತ ಹೇಳಿದರೆ, ಒಂದು ಸಾರಿ ನಾವು ಎಲೆ ಅಡಿಕೆ ಎಕ್ಸ್ಚೇಂಜ್ ಮಾಡಿದ ನಂತರ ಜನ್ಮ ಜನ್ಮಾಂತರಕ್ಕೂ ನಾನು ಒಂದು ಅದಕ್ಕೆ ಬದ್ಧವಾಗಿರಬೇಕು, ಗಂಡ ಹೆಂಡತಿ ಆಗಿರಬೇಕಂತೇಳಿ ಅನ್ನೋದು ಅಷ್ಟು ದೊಡ್ಡ ನಂಬಿಕೆ ಇತ್ತು ಅದರಲ್ಲಿ. ಈಗ ನೋಡಿ ಕೋರ್ಟಲ್ಲೆಲ್ಲ ಮದುವೆ ಆಗುವಂಥದ್ದು, ಔಟ್ಸೈಡ್. ಇದರನ್ನು ಮರ್ತು ಬಿಟ್ಟಿದ್ದೇವೆ ನಾವು. ಮುಂಚೆ ನೋಡಿ ಒಂದು ಕಾಲ ಇತ್ತು, ಆ ಎಲೆ ಅಡಿಕೆ ಆಗುವಾಗ ಹೆಂಗಸರು ಎಲ್ಲರೂ, ಗಂಡಸರು ಎಲ್ಲರೂ, ಮಕ್ಕಳು ಏನಂತೇಳಿ ಮದುವೆ ಆಗಬೇಕಂತೇಳಿ ಕ್ಯೂ ನಿಲ್ತಾ ಇದ್ದರು. ಈಗ ಏನು ನೋಡಿ, ಈ ಕೋರ್ಟಲ್ಲಿ ಎಲ್ಲೆಲ್ಲಿ ರಿಜಿಸ್ಟರ್ ಆಫೀಸರ್ ಮದುವೆ ಆಗಿ ಕ್ಯೂ ನಿಲ್ಲುದು ಎಲ್ಲಿ ಅಂತೆಲ್ಲ, ಕೋರ್ಟಲ್ಲಿ ನನಗೆ ಮದುವೆ ಬೇಡ, ಡೈವರ್ಸ್ ಬೇಕು, ಡೈವರ್ಸ್ ಬೇಕಂತ. ನನ್ನ ಗುರುಗಳೊಂದು ಮಾತು ಹೇಳ್ತಾ ಇದ್ದರು, ಜನ ನಮ್ಮ ಕಾಲು ಹಿಡಿತಾರೆ, ಆದರೆ ನಮ್ಮಲ್ಲಿ ಕಾಲು ಹಿಡಿಸಿಕೊಳ್ಳುವ ಯೋಗ್ಯತೆ ಉಂಟಾ ಅಂತೇಳಿ ನೋಡ್ಕೊಳ್ಬೇಕಾದ. ಆದ್ದರಿಂದ ನಿಮ್ಮ ತಂದೆ ತಾಯಿಯಂದಿರು ಫಸ್ಟ್, ನೀವು ತಂದೆ ತಾಯಿಯಂದಿರು ಕಾಲು ಹಿಡಿಯುವಂಥ ಯೋಗ್ಯತೆ ನಿಮ್ಮಲ್ಲಿ ಉಂಟಾ ಅಂತೇಳಿ ನೀವು ವಿಮರ್ಶೆ ಮಾಡಬೇಕು.